ಸಾಯಂಕಾಲ 4 ಗಂಟೆ ಆಗಿದೆ. ಸಂಜೆ 4 ಗಂಟೆಗೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಎರಡಕ್ಕೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಲಂಚ್ಗೆ ಸ್ವಲ್ಪ ಇದರಲ್ಲಿ ಹುರುಳಿಕಾಳನ್ನು ನೆನೆಸಿರುವಂಥ ಕಾಳನ್ನು ಬಳಸ್ಕೊಂಡು ಸಾಂಬಾರು ಮಾಡ್ತಿದ್ದೀನಿ. ಹುರುಳಿ ಕಟ್ಟು ಸಾರು. ಇನ್ನು ಉಳಿದಿರೋದನ್ನು ಇನ್ನು ಸ್ವಲ್ಪ ಉಳಿದಿರುತ್ತೆ ಅರ್ಧ, ಅದನ್ನು ಮೊಳಕೆ ಕಟ್ಟಕ್ಕೆ ಇಡ್ತಾ ಇದ್ದೀನಿ. ಸೊ ಇದು ನೆಂದರೆ ಇಷ್ಟು ಫುಲ್ ಬರುತ್ತೆ. ಚೆನ್ನಾಗಿ ಕಾಳು ನೆಂದರೆ ಡಬಲ್ ಸೈಜಲ್ಲಿ ಆಗುತ್ತೆ. ಇದು 2 ಟೈಮ್ಗೆ ಆಗುತ್ತೆ. ಸುಮಾರು ಒಂದು 1/4 kg ಅಷ್ಟು ಹುರುಳಿಕಾಳು ಚೆನ್ನಾಗಿ ತೊಳೆದಿದ್ದೀನಿ. ಇಲ್ಲಿ ನಾಳೆ ಬೆಳಗ್ಗೆ ದೋಸೆಗೆ ಏನೇನೆಲ್ಲ ಹಾಕಿದ್ದೀನಿ ಅಂದರೆ ಕಪ್ಪಕ್ಕಿ, ಬಿಳಿ ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಎಲ್ಲ ಬೇಳೆಗಳನ್ನ ಸೇರಿಸಿ 2 ರೀತಿ ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ದೋಸೆಗೋಸ್ಕರ. ಇದಕ್ಕೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಕೂಡ ತೊಳೆದಿಟ್ಟಿದ್ದೀನಿ. ಇದಿಷ್ಟನ್ನು ನೆನೆಸಿ ಇಟ್ಬೇಡ. ಸೊ ತಿಂಡಿಗೆ ನಾನು ಇದನ್ನು ಒಂದು 7 ಗಂಟೆ ಹಿಂಗೆ ರುಬ್ಬಿದ್ರು ಆಯಿತು. ಒಂದು 3 ಗಂಟೆ ನೆಂದರೂ ಸಾಕು. 3 ಗಂಟೆ 4 ಗಂಟೆ ನೆಂದರೂ ಸಾಕು. ಒಂದು 8 ಗಂಟೆ ಅಷ್ಟೊತ್ತಿಗೆ ಕೂಡ ನಾವು ಇದನ್ನು ಗ್ರೈಂಡ್ ಮಾಡಿ ಇಟ್ಕೋಬೋದು. ಬೆಳಗ್ಗೆ ಅಷ್ಟರಲ್ಲಿ ಫರ್ಮೆಂಟೇಷನ್ ಆಗಿರುತ್ತೆ. ಅವಲಕ್ಕಿ ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ. ಹುರುಳಿ ಕಾಳನ್ನು ನೆನೆಸಿಡ್ತಾ ಇದ್ದೀನಿ. ಅರ್ಧ ನಾಳೆ ಉಪಯೋಗಿಸ್ಕೊಂಡು ಇನ್ನು ಅರ್ಧ ನಾಳೆ ಬೆಳಗ್ಗೆ ಮೊಳಕೆ ಕಟ್ಟಿದ್ರೆ ನಾಡಿದ್ದಷ್ಟೊತ್ತಿಗೆ ಮೊಳಕೆ ಹುರುಳಿಕಾಳು ಸಾಂಬಾರಿಗೆ ಕಾಳು ರೆಡಿ ಇರುತ್ತೆ. ಈ ಥರ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಎಲ್ಲ ರೀತಿ ಬೇಳೆ ಹಾಕಿರೋದು ಜೊತೆಗೆ ಕಪ್ಪಕ್ಕಿ ಹಾಕಿರೋದ್ರಿಂದ ಹೆಲ್ದಿ ಒಂದು ರೆಸಿಪಿ. ಹೆಚ್ಚು ಪ್ರೋಟೀನ್ ಇರುತ್ತೆ ಬೇಳೆಗಳೆಲ್ಲ ಹಾಕಿರೋದ್ರಿಂದ. ಕಪ್ಪು ಅಕ್ಕಿ ಜಾಸ್ತಿ ಬಳಸ್ಕೊಂಡು ಬಿಳಿ ಅಕ್ಕಿ ಕಮ್ಮಿ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಜೊತೆಗೆ ಫೈಬರ್ ಕಂಟೆಂಟ್ ಹೆಚ್ಚಾಗಿದೆ ಬೇಳೆ ಮತ್ತು ಬ್ಲ್ಯಾಕ್ ಅಕ್ಕಿನಲ್ಲಿ. ಸೊ ತುಂಬ ಒಳ್ಳೆಯದು ಬ್ಲ್ಯಾಕ್ ಅಕ್ಕಿ. ಬರೀ ಕಪ್ಪು ಅಕ್ಕಿ ಉಪಯೋಗಿಸ್ಕೊಂಡು ದೋಸೆ ಮಾಡ್ಕೋಬೋದು, ಇಡ್ಲಿ ಮಾಡ್ಕೋಬೋದು. ನಾನು ಇದನ್ನು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ರಾ ರೈಸ್ ಮತ್ತು ಬ್ಲ್ಯಾಕ್ ರೈಸ್ ಎರಡೂ ಹಾಕಿದ್ದೀನಿ. ಸೊ ಬ್ಲ್ಯಾಕ್ ರೈಸ್ನ ಉಪಯೋಗಿಸ್ಕೊಂಡು ಬೇಕಾದಷ್ಟು ರೀತಿಯಲ್ಲಿ ನೀವು ರೆಸಿಪೀಸ್ನ ಮಾಡ್ಕೋಬೋದು, ಅಂದರೆ ಅಡುಗೆಗಳಿಗೆ ಉಪಯೋಗಿಸ್ಕೋಬೋದು. ಬಿಳಿ ಅಕ್ಕಿ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ಅದ್ರ ಬದಲಾಗಿ ನೀವು ಕಪ್ಪು ಅಕ್ಕಿನ ಉಪಯೋಗಿಸ್ಕೊಂಡು ಈ ಥರ ತಿಂಡಿ ಅಡುಗೆ ಎಲ್ಲ ಮಾಡ್ಕೋಬೋದು. ಖೀರ್ ಮಾಡ್ಕೋಬೋದು, ಪೊಂಗಲ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದರಲ್ಲಿ. ಹಾಗೆ ಇದರಿಂದ ನಾನು ವೆಯ್ಟ್ ಲಾಸ್ ಪೌಡರ್ ಕೂಡ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ವೆಬ್ಸೈಟ್ನ ಒಂದ್ಸತಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ರೈಸ್ ಉಪಯೋಗಿಸಿ ಮಾಡೋವಂಥ ರೆಸಿಪೀಸ್. ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಬ್ಲ್ಯಾಕ್ ರೈಸ್ ಬೇಕು ಅಂತ ಅನ್ನೋರು ಕೂಡ ವೆಬ್ಸೈಟಲ್ಲಿ ಚೆಕ್ ಮಾಡಿ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಪ್ರಮಾಣ ಹೇಳೋದಾದರೆ ಕಪ್ಪು ಅಕ್ಕಿ 2 ಕಪ್ಪು, 1 ಕಪ್ಪು ರಾ ರೈಸ್, ಅದ್ರ ಜೊತೆಗೆ ಒಂದೊಂದು ಮುಷ್ಟಿಯಷ್ಟು ಎಲ್ಲ ರೀತಿ ಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ತೊಗರಿಬೇಳೆ, 1 ಸ್ಪೂನಷ್ಟು ಮೆಂತ್ಯ. ಇದಿಷ್ಟನ್ನು ತೊಳೆದು ನೆನೆಸೋಕ್ಕಿಟ್ಟಿದ್ದೀನಿ. 1 ಮುಷ್ಟಿ ಅವಲಕ್ಕಿನೂ ನೆನೆಸೋಕ್ಕಿಟ್ಟಿದ್ದೀನಿ. ಇದೆರಡನ್ನೂ ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡಿ ಬೆಳಗ್ಗೆ ನಾವು ದೋಸೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ದೋಸೆ ಅಷ್ಟೇ ಅಲ್ಲದೆ ಉತ್ತಪ್ಪಂ, ಪಡ್ಡು ಈ ಥರದ್ದೆಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಚೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಏನಿದು ವಾರಕ್ಕೊಂದು ಬ್ಲಾಗ್ ಬರ್ತಾ ಇದೆ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಆ್ಯಕ್ಚುಲಿ ಇದಕ್ಕೆ ಮುಖ್ಯ ಕಾರಣ ಹೇಳ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ನಾನು ಡ್ರೆಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಇದು ಎಷ್ಟು ದಿನ ಆಗೋಯ್ತು ನಾನು ತೊಗೊಂಡು, ಎಷ್ಟು ಕಂಫರ್ಟಬಲ್ ಆಗಿದೆ. ಈ ಗೌನ್ ನಾನು ತೊಗೊಂಡಾಗಲೇ ಸುಮಾರು ದಿನ ಆಗೋಗಿತ್ತು, 2-3 ತಿಂಗಳ ಮೇಲೆ ಆಯಿತು. ಇವತ್ತು ಯಾವುದೋ ಬೇರೆ ಬಟ್ಟೆ ಹುಡ್ಕಕ್ಕೆ ಹೋದ್ರೆ ಇದು ಸಿಕ್ತು. 3/4 ಸ್ಲೀವ್ ಇರೋವಂಥ 1 ಪೀಸ್ ಗೌನ್. ಡ್ರೆಸ್ ಬಗ್ಗೆ ಸುಮಾರು ಜನ ಲಿಂಕ್ ಹೇಳ್ತಾ ಇರ್ತಾರೆ. ನಾನು ತೊಗೊಳೋದೆಲ್ಲನೂ ಮೀಶೋಲ್ಲಿ, ಅಮೆಝಾನಲ್ಲಿ ಮತ್ತು ಟ್ರೆಂಡ್ಸಲ್ಲಿ ಈ ಥರ ತಗೋತೀನಿ. ಸೊ ಯಾವ್ದಾರ ಲಿಂಕ್ ನಾನು ಶೇರ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಲಿಂಕ್ ಸಿಕ್ಕಿದ್ರೆ ಖಂಡಿತ ಚೆಕ್ ಮಾಡಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ. ಆ ಡ್ರೆಸ್ದು ಕೂಡ ಲಿಂಕ್ ಹೇಳ್ತಾ ಇದ್ರು. ಸೊ ಸಾಧ್ಯ ಆದಷ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಹಾಕ್ಕೊಂಡಿರೋ ಅವತ್ತಿನ ಡ್ರೆಸ್ದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ತಾ ಇರಿ. ನೈಟಿ ಹಿಂಗೆ ಹಾಕೋತೀವಲ್ಲ ಅದೇ ಥರನೇ ನಂಗೆ ತುಂಬ ಇಷ್ಟ. ಯಾಕೆಂದರೆ ಕಂಫರ್ಟಬಲ್ ಆಗಿರುತ್ತೆ, ಮನೇಲಿ ಕೆಲಸ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಏನಾದ್ರು ಕೆಲಸ ಇದೆ ಅಂದರೆ ಹೊರಗಡೆ ಹೋಗೋಕ್ಕೂ ಹಾಕ್ಕೊಂಡು ಹೋಗ್ಬೋದು, ದಿಢೀರಾಗಿ ಏನಾದ್ರು ಹೊರಗಡೆ ಹೋಗಬೇಕು ಅಂದರೆ. ಸೊ ಈ ನೆಕ್ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಇದು ಸುಮಾರು ದಿನ ಆಯಿತು ನಾನು ತೊಗೊಂಡು. ಕೆಳಗಡೆ ನೋಡಿ, ಕೆಳಗಡೆನೂ ಫ್ರಿಲ್ ಇದೆ. ಫ್ಲೇರ್ ಆಗಿರುತ್ತೆ, ಫ್ರೀ ಆಗಿರುತ್ತೆ, ಫ್ರಿಲ್ಸ್ ಎಲ್ಲ ಆಗಿದೆ. ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಈ ಥರ 1 ಪೀಸ್. ಆ್ಯಕ್ಚುಲಿ ಈ ಬ್ಲಾಗ್ ಬರ್ತಿರೋದು ತುಂಬ ಡಿಲೇ ಆಗ್ತಿದೆ. ಕಾರಣ ಒಂದು ದಿನ ನಾನು ಹೀಗೆ ವಿಡಿಯೋ ಎಡಿಟ್ ಮಾಡಿದೆ. ಇನ್ನೇನು ವಾಯ್ಸ್ ಓವರ್ ಬಾಕಿ ಇತ್ತು. ಅಲ್ಲಿರೋಂಥ ಅಷ್ಟು ಫೈಲ್ಸ್ ಮಿಸ್ ಆಗೋಯ್ತು. ಅದು ಹೆಂಗೆ ಮಿಸ್ ಆಯಿತು ಗೊತ್ತಿಲ್ಲ. ನಾನು ಕಂಪ್ಲೀಟ್ ಎಡಿಟಿಂಗ್ ಆಗಿದೆ, ವಾಯ್ಸ್ ಓವರ್ ಒಂದು ಮಾಡಬೇಕಾಗಿತ್ತು. ಏನೇನು ಎಡಿಟಿಂಗ್ ಮಾಡಿದೆ ಅದಷ್ಟು ಹೊಟ್ಟೋಗಿದೆ. ಹೆಂಗೆ ಹೋಯಿತು ಅಂತ ಗೊತ್ತಿಲ್ಲ. ನಾವು ಪ್ರತಿಯೊಂದು ರಾ ವಿಡಿಯೋನ ಎಡಿಟಿಂಗಿಗೆ ಹಾಕೋತೀವಿ. ಆ ಎಡಿಟಿಂಗ್ ಆ್ಯಪಲ್ಲಿ ಇರುತ್ತೆ.
ಎಡಿಟ್ ಮಾಡಿದ್ದೀನಿ. ಆಮೇಲೆ ಇನ್ನೇನು ವಾಯ್ಸ್ ಓವರ್ ಮಾಡಬೇಕು. ಫೈನಲಲ್ಲಿ ಸ್ವಲ್ಪ ಎಡಿಟ್ ಮಾಡೋದು ಬಾಕಿ ಇತ್ತು, ವಾಯ್ಸ್ ಓವರ್ ಮಾಡಬೇಕಾಗಿತ್ತು. ನೋಡಿದ್ರೆ ಎಷ್ಟೊಂದು ಫೈಲ್ಸ್ ಮಿಸ್, ಮಧ್ಯದಲ್ಲಿ ಎಡಿಟ್ ಮಾಡೋದು ಸುಮಾರು ಫೈಲ್ಸ್ ಮಿಸ್ ಆಗೋಯ್ತು. ಸೊ ಹೀಗಾಗಿ ಮತ್ತೆ ನಾನು ರಾ ವಿಡಿಯೋಸ್ನೆಲ್ಲ ತೊಗೊಂಡು ಅದನ್ನು ಮತ್ತೆ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಇಷ್ಟು ದಿನ ಆಗೋಯ್ತು. ಸೊ ಫಟಾಫಟ್ ಅಂತ ಒಂದು ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಬಾಣಲಿ ಬಿಸಿಗೆ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಒಂದು ಮುಷ್ಟಿ ಕಡಲೆ ಬೀಜ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಸ್ವಲ್ಪ ಗರಿಗರಿಯಾಗಿ ಆಗೋವರೆಗೂ ಹುರ್ಕೋಬೇಕು. ಮುಂಚೆ ಪ್ರಿಯಂಕೆ ಕಡಲೆಬೀಜ ಇಷ್ಟ ಆಗ್ತಿರ್ಲಿಲ್ಲ, ಆದರೆ ಇವಾಗ ಕಡಲೆಬೀಜ ತುಂಬ ಇಷ್ಟ. ಪ್ರತಿಯೊಂದರಲ್ಲೂ ಕಡಲೆಬೀಜ ಜಾಸ್ತಿ ಹಾಕಿ ಮಾಡೋಕ್ಕೆ ಹೇಳ್ತಾಳೆ. ಸೊ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಬದಲಾವಣೆ ಆಗೇ ಆಗುತ್ತೆ. ಮಕ್ಕಳಲ್ಲಿ ಏನು ಇಷ್ಟಪಡಲ್ವೋ ಅದು ಹೋಗ್ತಾ ಹೋಗ್ತಾ ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕಡಲೆಬೀಜ ಹಾಕಿದ್ದೀನಿ. ಆನಂತರ ಕಟ್ ಮಾಡಿರೋವಂಥ ಕ್ಯಾರೆಟ್ ಮತ್ತು ಟೊಮೆಟೊ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕಿನ್ನೂ ಬೇಕಾದಷ್ಟು ತರಕಾರಿಗಳನ್ನ ಹಾಕೋಬೋದು. ಸೊ ಇವತ್ತು ನಾನು ಮಾಡ್ತಿರೋವಂಥ ರೆಸಿಪಿ ಬಂದು ಮಸಾಲ ಓಟ್ಸ್ಗೆ ಈ ರೀತಿ ತರಕಾರಿ, ಟೊಮೆಟೊ ಮತ್ತು ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ 1 ಕಪ್ಪಷ್ಟು ರೋಲ್ಡ್ ಓಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಯಾವ ರೀತಿ ಓಟ್ಸ್ನ ಬೇಕಾದ್ರೂ ನೀವು ಉಪಯೋಗಿಸ್ಕೋಬೋದು. ಇದು ಸ್ವಲ್ಪ ಓಟ್ಸ್ನ ತರಕಾರಿ ಜೊತೆಗೆ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಇದಕ್ಕೆ ನೀರು ಹಾಕಿ ಬೇಯಿಸ್ಕೋಬೇಕು. ನಾನು ಮೊದಲೇ ಬಿಸಿನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರಮಾಣ ಹೇಳಬೇಕು ಅಂದರೆ ಸುಮಾರು 1 ಕಪ್ಪಷ್ಟು ತರಕಾರಿ, 1 ಕಪ್ಪಷ್ಟು ಓಟ್ಸ್ಗೆ 4 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಅಂದರೆ ನಾವು ಬಿಸಿಬೇಳೆಭಾತ್ ಮಾಡಿದಾಗ ಹೇಗಿರುತ್ತಲ್ಲ ಆ ರೀತಿ ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಬಿಸಿ ಆಗಿರುವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ತುಂಬ ಹೆಲ್ದಿ ಕೂಡ. ಈ ರೀತಿ ಚೆನ್ನಾಗದು ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ನೀವು ಕುಕ್ಕರಲ್ಲಿ ಮಾಡಿದ್ರೂ ಕೂಡ ಇದೇ ರೀತಿನಲ್ಲಿ ಮಾಡಿಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಇನ್ನೂ ಬೇಗ ರೆಡಿ ಆಗುತ್ತೆ. ಬಿಸಿಯಾಗಿರುವಂಥ ಮಸಾಲ ಓಟ್ಸ್ ನೀವು ತುಪ್ಪ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಹಾಗೆ ತಿನ್ಬೋದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಾಗಲಿ ಅಥವಾ ಸಂಜೆ ಹೊತ್ತಾದರೂ ಕೂಡ ಏನಾದ್ರು ಹಸಿವಾಯಿತು ಅಂದಾಗ ದಿಢೀರಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಸೊ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಗೌರ್ಮೆಂಟ್ ವರ್ಕ್ ಯಾವುದು ಕೂಡ ಬೇಗ ಮುಗಿಯಲ್ಲ ಅಂತದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಈಗಾಗಲೇ ರೋಡ್ ರಿಪೇರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 1.5 ತಿಂಗಳು 2 ತಿಂಗಳು ಹತ್ತತ್ರ ಆಗ್ತಾ ಬಂತು. ವರಮಹಾಲಕ್ಷ್ಮಿ ಆಯಿತು, ಗೌರಿ ಗಣೇಶ ಆಯಿತು, ಪಿತೃಪಕ್ಷ ನಡೀತಾ ಇದೆ, ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಮೇ ಬಿ ದೀಪಾವಳಿ ಮುಗಿದ್ರು ರೋಡ್ ವರ್ಕ್ ಇನ್ನೂ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಹಾಗೆ ಇವತ್ತು ಮನೆ ಮುಂದೆ ಒಂದು ದೊಡ್ಡ ಮರ ಇತ್ತು, ಅದು ಕೂಡ ಇವತ್ತು ಬಿದ್ದು ಹೋಯಿತು. ಕರೆಕ್ಟಾಗಿ ನಮ್ಮ ಮನೆ ಗೇಟ್ವರೆಗೂ ಬಂದು ಬಿದ್ದಿತ್ತು. ಸೊ ಹಲವಾರು ನಷ್ಟಗಳು ಆಗ್ತಾ ಇದೆ ಈ ರೋಡ್ ರಿಪೇರಿ ಕೆಲಸದಲ್ಲಿ. ಸಾಕಷ್ಟು ನಷ್ಟ ಆಯಿತು ಅಂತಲೇ ಹೇಳ್ಬೋದು. ಅದೇನು ಅಂತ ಸಾಧ್ಯ ಆದರೆ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಮಧ್ಯಾಹ್ನದ ಊಟಕ್ಕೋಸ್ಕರ ಇಲ್ಲೊಂದು ಸಾಂಬಾರ್ ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಅದರಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೆಳ್ಳುಳ್ಳಿ ಕಟ್ ಮಾಡಿ ಫ್ರೀಸಲ್ಲಿ ಇಟ್ಟಿದ್ರಿಂದ ಸ್ವಲ್ಪ ಲೈಟಾಗಿ ಅದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಬರೀ ಬೆಳ್ಳುಳ್ಳಿ ಮಾತ್ರ ಅಷ್ಟೇ, ಜಿಂಜರ್ ಎಲ್ಲ ಏನು ಹಾಕೊಳ್ಳೋದು ಬೇಡ. ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಮಾಡುವಂಥ ರೆಸಿಪಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ. ಹಾಗೆ ಒಂದು ಈರುಳ್ಳಿ, 1-2 ಟೊಮೆಟೊ ಹಾಕಿ ಅದು ಸ್ವಲ್ಪ ಹುರ್ಕೊಂಡ ನಂತರ ಸ್ವಲ್ಪ ಅರಿಶಿನ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೋಬೇಕು. ಈ ಎಲ್ಲ ಮಸಾಲೆ ಜೊತೆಗೆ ಬೇಯಿಸ್ಕೊಳ್ಳೋವಾಗ ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತಲ್ಲ, ಆನಂತರ ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಹಾಕೋಣ. ಸೊ ಪಾಲಕ್ ಸೊಪ್ಪನ್ನು ಬೇಯಿಸ್ಬಿಟ್ಟೆ ಹಾಕೋಬೇಕು ಅಂತೇನಿಲ್ಲ, ಈ ರೀತಿ ಒಗ್ಗರಣೆನಲ್ಲೇ ಕ್ವಿಕ್ಕಾಗಿ ಇದು ಬೆಂದು ಹೋಗುತ್ತೆ. ಇದಕ್ಕೆ ಮೊದಲೇ ನಾನು ಬೇಳೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಆಗುವಂಥ ಒಂದು ಸಾಂಬಾರು ಇದು. ಸೊ ಪಾಲಕ್ ಸೊಪ್ಪು, ಬೇಳೆ ಎಲ್ಲ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಬೇಳೆನಲ್ಲಿ ಕೂಡ ನಾನು ಒಂದು ಮುಷ್ಟಿಯಷ್ಟು ಕಡಲೆಬೀಜ ಹಾಕಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಪ್ರಿಯಂಕೆ ಕಡಲೆಬೀಜ ನಡುವೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅದು ಅಲ್ಲಲ್ಲಿ ಬಾಯಿಗೆ ಸಿಗ್ತಿರತ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಬೇಯಿಸ್ಕೊಂಡಾಗ ಅದು ತುಂಬ ಚೆನ್ನಾಗಿರುತ್ತೆ. ಬೇಳೆ ಬೇಯಿಸೋವಾಗಲೇ ಒಂದು ಮುಷ್ಟಿ ಕಡಲೆಬೀಜನೂ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ನೋಡಿ ಈಗಾಗಲೇ ಒಂದು 70% ಬೆಂದಂಗೆ ಆಗಿದೆ. ಆನಂತರ ಫಸ್ಟೇ ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ನೀರನ್ನು ಹಾಕಿ ಕುದಿಸ್ಕೊಂಡ್ರೆ ಕ್ವಿಕ್ಕಾಗಿ ಒಂದು ಸಾಂಬಾರು ರೆಡಿ ಆಗುತ್ತೆ. ಇದು ಕೂಡ ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ. ಐರನ್ ಕಂಟೆಂಟ್ ಹೆಚ್ಚಾಗಿರುವಂಥ ಪಾಲಕ್ ಸೊಪ್ಪನ್ನು ಪ್ರತಿದಿನ ಏನಕ್ಕಾದ್ರೂ ನೀವು ಬಳಸ್ಕೊಂಡು ಚಪಾತಿ ಮಾಡೋವಾಗಿರ್ಬೋದು ಅಥವಾ ಪಲ್ಯಗಳಲ್ಲಿ ಇರ್ಬೋದು ಅಥವಾ ಸಾಂಬಾರಿಗೆ ಅಥವಾ ಪಾಲಕ್ನ ಪ್ಯೂರಿ ಮಾಡಿ ಕೂಡ ನೀವು ಚಪಾತಿ ಹಿಟ್ಟು ಕಲಸಿ ಮಾಡ್ಕೊಳ್ಳೋದ್ರಿಂದ ಐರನ್ ಅಂಶ ಯಾರಿಗೆ ಕಮ್ಮಿ ಇರುತ್ತಲ್ಲ ಅಂಥವರಿಗೆ ಹೆಚ್ಚಿನ ಐರನ್ ಕಂಟೆಂಟ್ ಸಿಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೆಳ್ಳುಳ್ಳಿನ ಫ್ರೈ ಮಾಡಿ ಹಾಕಿದ್ದೀನಿ.
ಅರೋಮಾ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಸುಮಾರು 2:30-3 ಗಂಟೆ ಅಂತ ಅನ್ಕೋತೀನಿ. ಆಗ ನಾನು ಮತ್ತು ಪ್ರಿಯಾ ಇಬ್ಬರು ಹೊರಗಡೆ ಬಂದಿದ್ದೀವಿ. ಎಸ್, ಮಾಮ್ ಆ್ಯಂಡ್ ಡಾಟರ್ ಔಟಿಂಗ್ ಡೇ. ಸೊ ಸಡನ್ನಾಗಿ ಇವತ್ತೊಂದು ಪ್ರಿಯಾ ಪ್ಲ್ಯಾನ್ ಮಾಡಿದ್ದು, ಬನ್ನಿ ಅಮ್ಮ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಂತ ಹೇಳಿ. ಸುಮಾರು ದಿನಗಳ ನಂತರ ಸಿಟಿ ಒಳಗಡೆ ಬರ್ತಿದ್ದೀನಿ ಅಂತಲೇ ಹೇಳ್ಬೋದು. ನಾವಿವತ್ತು ಹೋಗ್ತಿರೋದು ಫೋರಮ್ ಮಾಲ್ಗೆ. ಒಂದ್ಸತಿ ಮಾಲ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಮಗೆ ಹೊರಗಡೆ ಪ್ರಪಂಚನೇ ಮರ್ತೋಗುತ್ತೆ. ಸಮಯ ಅದು ಹೆಂಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಹೆಚ್ಚಾಗಿ ನಮಗೆ ಸಮಯ ಇದ್ರೆ ಮಾತ್ರನೇ ಮಾಲ್ ಒಳಗಡೆ ಹೋಗಬೇಕು. ದಿಢೀರಾಗಿ ಏನೋ ಒಂದು ತೊಗೊಂಬರ್ತೀನಿ ಅಂತ ಮಾಲ್ ಒಳಗಡೆ ಹೋದರೆ ಖಂಡಿತ ನಿಮಗೆ 1 ಗಂಟೆ ಒಳಗಡೆ ಏನು ಶಾಪಿಂಗ್ ಮಾಡ್ಕೊಂಬರೋಕ್ಕೆ ಆಗಲ್ಲ. ಇಲ್ಲೊಂದ್ಸತಿ ಹೋಗಿ ಬರೋಣ, ಅಲ್ಲೊಂದ್ಸತಿ ಹೋಗಿ ಬರೋಣ ಅಂತ ಸುಮಾರು ಶಾಪ್ನೆಲ್ಲ ವಿಸಿಟ್ ಮಾಡ್ತಾ ಅದು ಹೆಂಗೆ ದಿನ ಮುಗ್ದೇ ಹೋಗುತ್ತೆ ಅಂತಂದೇ ಗೊತ್ತಾಗಲ್ಲ. ಸೊ ನಾವು ಕೂಡ ಕೆಲವೊಂದಷ್ಟು ವಸ್ತುಗಳನ್ನ ಪರ್ಚೇಸ್ ಮಾಡಿದ್ವಿ. ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಪರ್ಸ್ನಲ್ ಥಿಂಗ್ಸ್ನ ಪರ್ಚೇಸ್ ಮಾಡಿದ್ವಿ. ಆನಂತರ ಇವತ್ತು ಹೋಮ್ ಸೆಂಟರ್ಗೆ ವಿಸಿಟ್ ಮಾಡಿದ್ದೆ. ಸೊ ಹೋಮ್ ಸೆಂಟರಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡ್ತಾನೆ ಇರ್ತಾರೆ. ನಾವು ಹೋಗಿದ್ದು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ. ಅದು ಸ್ವಲ್ಪ ಹಳೆ ಬ್ಲಾಗೇ ಇದು. ಶೂಟ್ ಮಾಡಿರ್ತೀನಿ, ಯಾವಾಗಲೂ ಮಾಡಿರೋದನ್ನೆಲ್ಲ ಒಂದೊಂದಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಆಸೆಯಿಂದ. ಹೋಮ್ ಸೆಂಟರಲ್ಲಿ ನಮಗೆ ಕಿಚನ್ ಅಪ್ಲೈನ್ಸಸ್ ಆಗಲಿ ಅಥವಾ ಸುಮಾರು ಮನೆಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ ನಿಮಗೆ. ಸೊ ಇದು ಸೆಟ್ಟಲ್ಲಿ ನಾನು ನೋಡ್ತಾ ಇದ್ದೆ. ನೋಡಿದ ತಕ್ಷಣ ನಮಗಿದು ಸೆರಾಮಿಕ್ ಅಂತ ಅನ್ನಿಸ್ತು. ಆದರೆ ಕೈಗೆ ಎತ್ಕೊಂಡಾಗಲೇ ಗೊತ್ತಾಗಿದ್ದು ಇದು ಫೈಬರ್ ಅಂತ. ಸೊ ಯಾರಿಗೂ ಗೊತ್ತಾಗಲ್ಲ ಇದು ಫೈಬರ್ ಅಂತ. ಎಷ್ಟು ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡ್ಯಾರೆ ಅಂದರೆ ಸೆರಾಮಿಕ್ ಥರ ಕಾಣೋ ಅಂತ ಫೈಬರ್ ಥಿಂಗ್ಸ್ ಮಾತ್ರ ಅಲ್ಲಿತ್ತು. ಸೊ ನೋಡಿದ್ವಿ, ನಮ್ಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಕೆಲವು ವಸ್ತುಗಳನ್ನ ತೊಗೊಂಡ್ವಿ. ಬಿಲ್ಲಿಂಗ್ ಮಾಡ್ಸೋಕ್ಕೆ ಅಂತ ಹೋದಾಗ ನೋಡಿದ ಕೂಡಲೇ ವಾಪಸ್ ಬಂದುಬಿಟ್ವಿ. ಯಾಕೆ ಅಂದರೆ ಅಷ್ಟು ದೊಡ್ಡ ಕ್ಯೂ ಇತ್ತು. ಯಾಕಂದರೆ ಇಂಡಿಪೆಂಡೆನ್ಸ್ ಡೇ ಸೇಲ್ ಅಂದರೆ ಎಲ್ಲ ಕಡೆಗೂ ಸ್ವಲ್ಪ ಕಡಿಮೆ ಇಟ್ಟಿರ್ತಾರೆ ಅಂತನಕ್ಕೋಸ್ಕರ ಎಲ್ಲರೂ ಶಾಪಿಂಗ್ ಮಾಡ್ತಿದ್ರು. ಹಾಗೆ ನಾವು ಹೋಗಿದ್ದು ಭಾನುವಾರ ಬೇರೆ. ಸೊ ತುಂಬ ಜನ ಇದ್ದರು. ತೊಗೊಂಡಿರುವಂಥ ವಸ್ತುಗಳನ್ನೆಲ್ಲ ವಾಪಸ್ ಇಟ್ಟು ಸುಮಾರು ಲೇಟ್ ಆಗಿತ್ತಾಗಲೇ 9:30 ಆಗಿತ್ತು. ನಾನು ಪ್ರಿಯಾಲಿಂದ ವಾಪಸ್ ಹೊರಟ್ವಿ. ಇತ್ತೀಚೆಗೆ ನನ್ನ ಬ್ಲಾಗಲ್ಲಿ ಏನೇ ಹೇಳಿದ್ರು ತುಂಬ ವರ್ಷಗಳ ನಂತರ ಅಂತಲೇ ಹೇಳ್ತಿದ್ದೀನಿ. ಸುಮಾರು ಒಂದು 2-3 ವರ್ಷನೇ ಆಗೋಯ್ತು ನಾನು ಹೊರಗಡೆ ಅಂತ ಹೋಗಿ. ಮಳೆ ಬೇರೆ ಬರ್ತಾ ಇದೆ. ಹೊರಗಡೆ ಬಂದು ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಇವಾಗ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆ ನಮ್ಮ ಒಂದು ಪುಟ್ಟ ಶಾಪಿಂಗ್ ಹಾಲ್ ತೋರಿಸೋಣ ಅಂತ ಅಂದ್ಕೊಂಡೆ. ಫಸ್ಟ್ ನಾವು ಹೋಗಿದ್ದೆ ಒಂದು ಕಾಸ್ಮೆಟಿಕ್ ಶಾಪ್ಗೆ. ಟ್ರಯಲ್ ಮಾಡಿ ತೊಗೊಂಡಿದ್ದು ಇದೆ ಫಸ್ಟ್ ಟೈಮ್ ಹೇಳಬೇಕು ಅಂದರೆ. ನಾನು ಕಲರ್ ಚೂಸ್ ಮಾಡಿ ತೊಗೋತಾ ಇದ್ದೆ, ಯಾವ ಥರ ಶೇಡ್ ಇರಬೇಕು ಅದೆಲ್ಲ ಏನೂ ಇಲ್ಲ. ಡಾರ್ಕ್ ಪಿಂಕ್ ಕಲರ್ ನಂಗೆ ತುಂಬ ಇಷ್ಟ. ಹಾಗಾಗಿ ಡಾರ್ಕ್ ಪಿಂಕ್ ಶೇಡಲ್ಲೇ ಒಂದು 2-3 ಲಿಪ್ಸ್ಟಿಕ್ ನನ್ನ ಹತ್ರ ಇತ್ತು. ಲಿಪ್ಸ್ಟಿಕ್, ನೈಲ್ ಪೇಂಟ್ ಎಲ್ಲ ಅವ್ರವ್ರು ಬಣ್ಣಕ್ಕೆ ಯಾವ ಥರದ್ದು ಮ್ಯಾಚ್ ಆಗುತ್ತೆ ಅಂತ ಅದನ್ನು ಹಚ್ಕೊಂಡು ನೋಡ್ಕೊಂಡಾಗಲೇ ಗೊತ್ತಾಗೋದು ಇದು ನಮಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಎಷ್ಟೋ ಸತಿ ನಾವು ಆನ್ಲೈನಲ್ಲಿ ತರಿಸ್ತೀವಿ, ಅದ್ರದ್ದು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಫೌಂಡೇಶನ್ ಇರ್ಬೋದು, ಹಾಗೆ ಲಿಪ್ಸ್ಟಿಕ್ ಇರ್ಬೋದು, ನೈಲ್ ಪೇಂಟ್ ಇದೆಲ್ಲನೂ ಅಷ್ಟೇ. ಸೊ ಹೆಣ್ಮಕ್ಳಿಗೆಲ್ಲ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಕೆಲವು ಸ್ಪೆಷಲ್ ಒಕೇಶನ್ಸಲ್ಲಿ ಯೂಸ್ ಮಾಡುವಂಥ ವಸ್ತುಗಳು. ಅಲ್ಲೇ ಹೋಗಿ ತೊಗೊಂಡಿದ್ದ ಕಾರಣ ಕೆಲವು ಸತಿ ನನಗೆ ಈ ಥರದ ಮಿಸ್ಟೇಕ್ ಆಗಿತ್ತು. ಸುಮಾರು ಸತಿ ಆನ್ಲೈನಲ್ಲಿ ತರಿಸಿರೋವಂಥದ್ದು ನಂಗೆ ಮ್ಯಾಚ್ ಆಗದೆ ಹಾಗೆ ಯೂಸ್ ಮಾಡಿದೆ ಇಟ್ಟಿರೋದು ಇದೆ. ಸೊ ಹಾಗಾಗಿ ಅಲ್ಲೇ ಹೋಗಿ ಹಚ್ಕೊಂಡು ಟ್ರೈ ಮಾಡಿ ನನಗೆ ಸೂಟ್ ಆಗ್ತಿದೆಯಾ ಅಂತ ಇಲ್ವಾ ಅಂತ ಚೆಕ್ ಮಾಡಿ ತೊಗೊಂಬಂದಿದ್ದು ಈ ಲಿಪ್ಸ್ಟಿಕ್. ನಾನು ಮತ್ತು ಪ್ರಿಯಾ ಇಬ್ಬರು ಕೂಡ 2 ಲಿಪ್ಸ್ಟಿಕ್ ತೊಗೊಂಡ್ವಿ. ನನಗೆ ಈ ಕ್ರೇಯಾನ್ ಲಿಪ್ಸ್ಟಿಕ್ ತುಂಬಾ ಇಷ್ಟ ಆಯಿತು. ಸೊ ಇದ್ರದ್ದು ನಂಬರೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆ 2 ಸ್ಟಡ್ಸ್ ತೊಗೊಂಡ್ವಿ. ಸೊ ನಂಗೆ ತುಂಬ ಇಷ್ಟ ಈ ಥರದ್ದು ಜುಮ್ಕ ಥರದ್ದೆಲ್ಲ. ಸೊ ಡೈಲಿ ಯೂಸ್ಗೆ ಅಂತ ಹೇಳಿ ಈ ಥರದ್ದು ಒಂದು ಸ್ಟಡ್. ಡ್ರೆಸ್ ತೊಗೊಳ್ಳೋವಂಥ ಐಡಿಯಾ ಇರಲಿಲ್ಲ, ಬಟ್ ಅಲ್ಲಿ ಹೋದಾಗ ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗಾಗಿ ಡೈಲಿ ವೇರ್ಗೆ ಅಂತ 1 ಪೀಸ್ ತೊಗೊಂಡಿದ್ದೀನಿ. ಇದು ಒಂದು ರೀತಿ ಗೌನ್ ಥರನೂ ಇದೆ, ನೈಟಿ ಥರನೂ ಇರುತ್ತೆ, ಫ್ಲೇರ್ ಆಗಿರುತ್ತೆ, ಫ್ರಿಲ್ಸ್ ಇದೆ, ಜೊತೆಗೆ ಫ್ರೀ ಆಗಿರುತ್ತೆ. ಸೊ ಮನೇಲಿ ಹಾಕ್ಕೊಳ್ಳೋದಕ್ಕೂ ಆಗುತ್ತೆ, ಹೊರಗಡೆ ಹಾಕ್ಕೊಳ್ಳೋದಕ್ಕೂ ಆಗುತ್ತೆ. ಆ ಥರ ಇರೋವಂಥ ಒಂದು ಗೌನ್ 1 ಪೀಸ್. ಸೇಮ್ ಅದೇ ಥರದ್ರಲ್ಲ, ಅದೇ ಪ್ಯಾಟರ್ನಲ್ಲೇ ಫ್ರಿಲ್ಸ್ ಎಲ್ಲ ಇರೋ ಹಾಗೆ 3/4 ಸ್ಲೀವ್ ಇರೋವಂಥ ಮತ್ತೊಂದು ಗೌನ್ ಅಥವಾ 1 ಪೀಸ್. ಇದೆರಡು ಕೂಡ ಕ್ವಾಲಿಟಿನೂ ಚೆನ್ನಾಗಿದೆ, ಭಾಳನೂ ಅಷ್ಟೇ ಇದೆ. ಇದೆರಡು ಡೈಲಿ ವೇರ್ಗೆ ಅಂತ ತೊಗೊಂಡಿರುವಂಥ 2 ಡ್ರೆಸ್. ಇದು ನನ್ನ ಪುಟ್ಟ ಶಾಪಿಂಗ್ ಹಾಲ್. ಇವತ್ತು ಹೋಗಿದ್ದು ಸುಮ್ಮನೆ ಮಾಲ್ ನೋಡ್ಕೊಂಡು ಬರೋಕ್ಕೆ ಅಂತ. ಫೋರಮ್ ಮಾಲ್ ನಾನು ನೋಡಿರಲಿಲ್ಲ.
ಸೊ ಬನ್ನಿ ಅಮ್ಮ ಹೋಗಿ ಬರೋಣ ಅಂತ ಹೇಳಿ ಪ್ರಿಯ ಕರ್ಕೊಂಡು ಹೋಗಿದ್ದು. ಸುಮ್ಮನೆ ಹಾಗೆ ಫುಲ್ ಮಾಲ್ ಎಲ್ಲ ಸುತ್ತಾಡಿಕೊಂಡು ಹಾಗೆ ನನಗೇನು ಬೇಕಾಗಿತ್ತೋ ಕೆಲವು ಮಾತಾಡ್ ನಾನು ತೊಗೊಂಬಂದಿದ್ದೀನಿ. ಇನ್ನೂ ಹಬ್ಬಕ್ಕೆ ಶಾಪಿಂಗ್ ಮಾಡಿ ಬಾಕಿ ಇದೆ. ಆದರೆ ಇವತ್ತು ನಾನು ಏನು ಶಾಪಿಂಗ್ ಮಾಡಿದೆ ಆ ಹಾಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ತುಂಬ ವರ್ಷಗಳ ನಂತರ ಏನು ಮಾಲ್ಗೆ ಹೋಗಿದ್ದಿತ್ತು. ಸೊ ಇವತ್ತಿನ ದಿನ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಇವತ್ತು ಈ ಬ್ಲಾಗ್ ಜೊತೆಗೆ ಈ ಹಾಲ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗಲ್ಲ.